ಸ್ವಪಕ್ಷದಲ್ಲಿದ್ರೂ ಕೂಡ ಎಣ್ಣೆ ಸೀಗೆಕಾಯಿ ತರ ಇದ್ರು ಈ ಇಬ್ರು ನಾಯಕರು. ಆದ್ರೆ ಇವತ್ತು ವಿರೋಧಿಸಿದವರ ಜೊತೆಯೂ ಕೂಡ ಡಿಕೆ ಸಭೆ ನಡೆಸಿರೋದು. ಸಿಎಂ ಕುರ್ಚಿ ಕದನದ ಮಧ್ಯೆ ಡಿಕೆ ಶಿವಕುಮಾರ್ ಅವರ ನಿಗೂಢ ಹೆಜ್ಜೆ, ಪ್ರಬಲ ವಿರೋಧ ವ್ಯಕ್ತಪಡಿಸಿದ್ದು ಆ ನಾಯಕರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಕುರ್ಚಿ ಕಿತ್ತಾಟದ ಮಧ್ಯೆ ಡಿಕೆ ಶಿವಕುಮಾರ್ ಮತ್ತು ಕೆಎನ್ ರಾಜಣ್ಣ ಭೇಟಿಯಾಗಿರುವುದು. ಖಾಸಗಿ ಅತಿಥಿ ಗೃಹದಲ್ಲಿ ಇಬ್ಬರು ನಾಯಕರ ಭೇಟಿಯಾಗಿದೆ. ಪವರ್ ಶೇರಿಂಗ್ ವಿಚಾರವಾಗಿ ಸಮಾಲೋಚನೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಮಾತುಕತೆ ನಡೆಸಿರುವುದು ಉಭಯ ನಾಯಕರು. ಡಿಕೆ ಶಿವಕುಮಾರ್ಗೆ ಪದೇ ಪದೇ ಟಕ್ಕರ್ ಕೊಡ್ತಾ ಇದ್ದಿದ್ದು ಕೆಎನ್ ರಾಜಣ್ಣ. ಈಗ ಖುದ್ದು ರಾಜಣ್ಣ ಮನೆಗೆ ಹೋಗಿ ಡಿಕೆ ಶಿವಕುಮಾರ್ ಸೀಕ್ರೆಟ್ ಸಭೆ ನಡೆಸಿದ್ದಾರೆ. ಅದು ಕೂಡ ಅರ್ಧ ಗಂಟೆ ಕಾಲ ರಾಜಣ್ಣ ಅವರ ಜೊತೆಗೆ ಸಭೆ ನಡೆಸಿರೋದು, ಮಾತುಕತೆ ನಡೆಸಿರೋದು. ಸೊ ಇದು ಕುತೂಹಲಕಾರಿ ಬೆಳವಣಿಗೆ ಮತ್ತು ಆಶ್ಚರ್ಯಕರ ಬೆಳವಣಿಗೆ. ಡಿಕೆ ಶಿವಕುಮಾರ್ ಅವರ ಪ್ರತಿಯೊಂದು ಹೇಳಿಕೆಗಳಿಗೆ ಯಾರಾದರೂ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಬಲವಾದಂತಹ ಟಾಂಗ್ ಕೊಡ್ತಾ ಇದ್ದಾರೆ ಅಂತ ಇದ್ರೆ ಅದು ಕೆಎನ್ ರಾಜಣ್ಣನ್ ಅವರು, ಎಸ್ಪೆಷಲಿ ಕುರ್ಚಿ ವಿಚಾರ ಮತ್ತು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಸೊ ಅವರನ್ನೇ ಇವತ್ತು ಡಿಕೆ ಶಿವಕುಮಾರ್ ಅವರು ಮೀಟ್ ಮಾಡಿದ್ದು ಬಹಳಷ್ಟು ಕುತೂಹಲಕಾರಿ ಬೆಳವಣಿಗೆ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಸಂಪರ್ಕದಲ್ಲಿದ್ದಾರೆ. ಪಟೇಲ್ರೇ, ನಾನು ಹೇಳ್ತಾ ಇದ್ದೆ, ಇಲ್ಲಿವರೆಗೂ ಪ್ರಬಲವಾಗಿ ಯಾರಾದರೂ ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲ ವಿಚಾರದಲ್ಲೂ ಟಕ್ಕರು ಕೊಡ್ತಾ ಇದ್ದಿದ್ದು ಯಾರಾದರೂ ಅಂತ ಹುಡುಕ್ತಾ ಇದ್ದಾರೆ. ಅದಕ್ಕೆ ಉತ್ತರಾಣೆ ಕೆಎನ್ ರಾಜಣ್ಣ ಅವರನ್ನೇ ಮೀಟ್ ಆಗಿರುವಂತದ್ದು. ಏನು ನಡೆಯಿತು? ಅರುಣ್ಗರ್ ಮಾತ್ರ ಬೆಳವಣಿಗೆ ಒಂದರೆಯಲ್ಲಿ ಎಲ್ಲೊಂದ್ ಕಡೆ ಸದ್ಯ ಕಾಂಗ್ರೆಸ್ ಒಳಗಡೆ ಆವು ಮುಂಗಿಸಿ ತರ ರಾಜಕಾರಣ ಮಾಡ್ತಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಸಚಿವ ಕೆಎನ್ ರಾಜಣ್ಣರವರು ಇವತ್ತು ತಡವಾಗಿ ಈ ಸಂಜೆ ಭೇಟಿಯಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಖಾಸಗಿ ಅತಿಥಿ ಗೃಹದಲ್ಲಿ ಸ್ವತಃ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಕೆಎನ್ ರಾಜಣ್ಣರವರಿಗೆ ಕರೆ ಮಾಡಿ ಭೇಟಿ ಆಗ್ಬೇಕಂತ ಹೇಳಿ ಮನವಿ ಮಾಡಿಕೊಂಡು ಭೇಟಿಯಾಗಿರುವಂಥದ್ದು. ಭೇಟಿ ಆದ ಕೂಡಲೇ ಸಹಜವಾಗಿ ಅಲ್ಲಿ ರಾಜಕಾರಣ ಚರ್ಚೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇತ್ತೀಚೆಗೆ ಕೆಲವೊಂದ್ ಕಡೆ ಡಿ ಕೆ ಶಿವಕುಮಾರ್ ಅನೇಕ ವಿಚಾರದಲ್ಲಿ ನೇರವಾಗಿ ಹೇಳಿಕೆ ಕೊಡುವ ಮುಖಾಂತರ ಕೆಎನ್ ರಾಜಣ್ಣರವರು ಡಿ ಕೆ ಶಿವಕುಮಾರ್ ಪಾಲಿಗೆ ಮಗ್ಗುಲು ಮುಳ್ಳಾಗಿ ಪರಿಣಮಿಸಿದ್ರು. ಇದು ಒಂದು ಭಾಗ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಹುದ್ದೆಯ ಪವರ್ ಶೇರಿಂಗ್ ವಿಚಾರ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಪರವಾಗಿ ಬಂಡೆಯಂತೆ ನಿಂತಿರ್ತಕ್ಕಂಥ ಕೆಎನ್ ರಾಜಣ್ಣರವರ ಇಶಾರೆಯ ಮೇರೆಗೆ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಮಾಡಿರ್ತಕ್ಕಂಥದ್ದು ಮತ್ತು ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂಥದ್ದು, ವಿಶ್ವಾಸ ಪಡೆದುಕೊಳ್ಳುವಂಥದ್ದು, ಮುಂದಿನ ಹೋರಾಟದ ರೂಪುರೇಷೆಗಳ ಮಾಸ್ಟರ್ ಮೈಂಡ್ ಅದು ಕೆಎನ್ ರಾಜಣ್ಣ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ರಾಜಕೀಯವಾಗಿ ಏನೇ ಒಂದಷ್ಟು ಭಿನ್ನ ಅಭಿಪ್ರಾಯಗಳಿದ್ರು ಕೂಡ ಕೆಎನ್ ರಾಜಣ್ಣರವ್ರನ್ನ ಎಲ್ಲೊಂದು ಕಡೆ ಜೊತೆ ಮಾತುಕತೆಯನ್ನು ಮಾಡಿ ಅವರ ಮನಸ್ಸಲ್ಲಿ ಏನೇನು ತಿಳ್ಕೊಳ್ಳುವ ಕಾರಣ, ಮತ್ತೊಂದು ಕಡೆ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಸಹಾಯ ಮಾಡುವಂಥದ್ದು ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಲಾಗಿದೆ. ಜೊತೆಗೆ ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲೂ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಸಹಕಾರ ಸಂಘಗಳ ವಿಚಾರದಲ್ಲಿ, ಸೊಸೈಟಿಗಳ ವಿಚಾರದಲ್ಲಿ ರಾಜಣ್ಣರವರಿಗೆ ಅಪಾರ ಅನುಭವ ಇರತಕ್ಕಂಥದ್ದು. ಹಾಗಾಗಿ ಮುಂಬಂದಿರ್ತಕ್ಕಂಥ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆಯ ಸಂಬಂಧಪಟ್ಟ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಅಲ್ಲದೆ ಪ್ರಮುಖವಾಗಿ ಕೆಎನ್ ರಾಜಣ್ಣರವ್ರನ್ನ ಭೇಟಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ಹಿರಿಯ ನಾಯಕರನ್ನ ಭೇಟಿಯಾಗಿ ಎಲ್ಲೊಂದ್ ಕಡೆ ಅವರಿಗೆ ಆಫರ್ಗಳನ್ನು ಕೂಡ ಮಾಡಿ, DCM ಹುದ್ದೆಯ ಆಫರ್ ಅನ್ನು ಕೂಡ ಸತೀಶ್ ಜಾರಕಿಹೊಳಿಗೆ ಮಾಡಿದ್ರು, ಸ್ವತಃ ಜಾರ್ಜ್ ಅವರು ಕೂಡ ಮಾಡಿದ್ರು. ಇದೀಗ ಕೆಎನ್ ರಾಜಣ್ಣರವ್ರನ್ನು ಕೂಡ ಭೇಟಿಯಾಗಿರ್ತಕ್ಕಂಥ. ಹಾಗಾಗಿ ರಾಜಣ್ಣರವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಮತ್ತಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ. ಇಲ್ಲೊಂದ್ ಕಡೆ ತಮ್ಮ ಸಚಿವ ಸ್ಥಾನ ಹುದ್ದೆಯನ್ನು ಕಳೆದುಕೊಂಡಿರ್ತಕ್ಕಂಥ ಕೆಎನ್ ರಾಜಣ್ಣರವರು ರಾಜಕೀಯವಾಗಿ ಸದ್ಯ ಅಲ್ಲಿಲ್ಲದ ಆ ತರ ಆಗಿರ್ತಕ್ಕಂಥದ್ದು. ಹಾಗಾಗಿ ಕೆಎನ್ ರಾಜಣ್ಣ ಕೂಡ ತನ್ನ ಸಚಿವ ಸ್ಥಾನವನ್ನ ಮರಳಿ ಪಡಿಬೇಕು ಎಂಬ ಅಭಿಲಾಷೆ, ಆಕಾಂಕ್ಷೆ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ದೆಹಲಿಗೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಈಗಾಗಲೇ ಕೆಎನ್ ರಾಜಣ್ಣರು 2 ಬಾರಿ ಪತ್ರವನ್ನು ಬರೆದಿರ್ತಕ್ಕಂಥ. ಆದ್ರೂ ಕೂಡ ಅವರಿಗೆ ಕೆಲವೊಂದ್ ಕಡೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಭೇಟಿಯ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ರಾಜಕೀಯವಾಗಿ ಎಲ್ಲೊಂದ್ ಕಡೆ ಮುಂದಿನ ದಿನಗಳಲ್ಲಿ ಸಹಕರಿಸುವಂತೆ ಕೇಳಿದ್ದ ನಮ್ಮ ಮಾತು ಕೊಡಕ್ಕೆ ಬಂದಿರತಕ್ಕಂಥ. ಹಾಗಾಗಿ ಎಲ್ಲೊಂದ್ ಕಡೆ ನೇರವಾಗಿ ಮಾತಾಡ್ತಕ್ಕಂಥ ಕೆಎನ್ ರಾಜಣ್ಣರವರು ಇಂದು ಮತ್ತು ಮುಂದೆಯೂ ಕೂಡ ನಾನು ಸಿದ್ದರಾಮಯ್ಯ ಪರವಾಗಿ ಇರ್ತೀನಿ ಎಂಬ ಮಾತನ್ನು ಹೇಳಿದ್ದಾರೆ ಎಂಬ ಮಾತು ಕೂಡ ಇದೀಗ ಕೇಳಿ ಬರ್ತಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು.